ರೈತರು ಎಲ್ಲಾ ನಾಗಳು ಏನೇನೋ ಮಾತಾಡ್ತಿರ್ತವೆ. ಯಾಕಂದ್ರ ಈ ಮಾಬುಕರ್ ಅವ್ರ ಹೆಂಗ್ ಕಳಿಸ್ಬೇಕು ಜವಾಬ್ದಾರಿ ಇರ್ತದೆ. ಇದೆಲ್ಲ ಕೂಡ ಆತು. ಬೆಂಗಳೂರು ಮಟ್ಟದಾಗ ಮೀಟಿಂಗ್ ಆತು ಕೂಡ. ನಿನ್ನೆ ನನಗೂ ಕೂಡ ಮುಖ್ಯಮಂತ್ರಿ ಅವರು ಮಾತಾಡ್ರಿ. ನಾಳೆ ಗಲಾಟೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ತಹಸೀಲ್ದಾರ್ ಇಲ್ಲಿ ಸಟ್ ಮಾಡಿರ್ರಿ. ಆ ಗಲಾಟೆಯಾಗ ಅಂದ್ರೆ ಅಲ್ಲಿ ಹೋದ್ನಿ ಅದನ್ನೆಲ್ಲ ಶಾಂತ ಮಾಡ್ಬಿಡ್ದ. ನಮ್ಮ ಸಾಹೇಬ್ರು ಮತ್ತ CM ಅವ್ರಿಗೆ ಅಲ್ಲಿಂದ ಇವ್ರಿಗೆ ಫೋನ್ ಬಂತು. CM ಅವ್ರ ಜೋಡಿ ನಾನೊಂದು 5-7 ನಿಮಿಷ ಮಾತಾಡಿ ನಾನು ಗಟ್ಟಿಯಾಗಿ ಹೇಳಿ, ಸರ್ ಅದೆಲ್ಲ ಬೇಡ, ನಮ್ದ ಟಾರ್ಗೆಟ್ ರೀಚ್ ಐತಿ, ನಮ್ಮ ಹಿರಿಯರೆಲ್ಲ ಕೂಡಿ 3,400 ರೂಪಾಯಿ ನಮ್ಮದು ಗಚ್ಚ ಬೇಡಿಕೆ ಐತಿ. ಲಾಸ್ಟ್ ಒಂದು 100 ರೂಪಾಯಿ, ಒಂದೊಂದು 100 ರೂಪಾಯಿದಾಗ 1 ರೂಪಾಯಿ ಕಡಿಮೆ ಆದ್ರ ಸ್ವಾಮಿಗಳನ್ನ ನನ್ನ ಕೂಡಿ ತೆಗಿತಾರೋ. ಇದ ಮಂದಿ ಉದ್ಧಾರ ಮಾಡಿದವ್ರಿಗೆ ಕೇಳಿಲ್ಲ, ಮ್ಯಾಲ ಆದೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಇವ್ರು. ಅವೆಲ್ಲ ಭಾಗ್ಯಗಳು ರಗಡೆ ಕೊಡತ್ತೀರಿ, ಅವ್ರೇನು ಕೇಳಿದ ಭಾಗ್ಯ ಕೊಡತ್ತೀರಿ. ನಾವ ಲಕ್ಷಾಂತರ ಜನ ಇವತ್ತು ಅನ್ನ ಹಾಕಿ ಟ್ಯಾಕ್ಸ್ ಕಟ್ಟಿ ಇವತ್ತು ಕಬ್ಬು ಬೆಳೆಗಾರರು ಬೀದಿಗೆ ಬಂದು ತಾವು ದಯವಿಟ್ಟು ಇದನ್ನ ಬೆಲೆ ನಿಗದಿ ಮಾಡ್ಬೇಕನ್ನುವಂಥದ್ದು. ನೀವು ಗೌರ್ಮೆಂಟ್ ಟ್ಯಾಕ್ಸ್ ದಾಗಿಂದ ಕೊಡ್ರಿ. ಕಾರ್ಖಾನೆಯವರು ನಾವು 3,200 ರೂಪಾಯಿ ಹೆಚ್ಚಿಗೆ ಕೊಡಕ್ಕಾಗುದಿಲ್ಲ ಅಂತಂದ್ರ ನೀವು ಕೊಡ್ರಿ ಅಂತ ಹೇಳಿ ಮುಖ್ಯಮಂತ್ರಿ ಅವ್ರು ನೀವು ಕೊಡ್ರಿ. ಸಾಹೇಬ್ರಿಗೆ ಕೇಳ್ರಿ, ಇವ್ರ ಜೋಡಿ 10 ನಿಮಿಷ ಕೊಡ್ರಿ. ಮತ್ತೆ ಮುಖ್ಯಮಂತ್ರಿಗೆ ಸಿಕ್ಕಾಪಟ್ಟೆ ಸೀಟಿಗೆ ಬರ ಅಂದ್ರೆ ಇವ್ರ ಕೈಯಾಗ ಫೋನ್ ಕೊಟ್ರಿ. ಇವ್ರಿಗೂ ಹೇಳ ಏನ್ರಿ ನೀವು ಉತ್ತರ ಕರ್ನಾಟಕ ಈ ಭಾಗದ ಹುಲಿಯಾಗಿ ಇದೊಂದು 200 ರೂಪಾಯಿ ಯಾವಾರ ಬಗೆಹರ್ಸಕ್ ಆಗುತ್ತಂತೇಳಿ ಇವ್ರಿಗೂ ಬೇದ್ನಿ. ಹೌದ್ರಿ, ಮತ್ತೆ ನಾ ಇಲ್ಲಿ ಬೇರೆ ಆ ಮಂದಿನ ಸಂಭಾಳಿಸ್ಬೇಕ್ರೆ ರಸ್ತಾದಾಗ ಅದೊಂದ ಇಲ್ಲಿ ಹೋರಾಟ ಈ ಟೆನ್ಷನ್. ಮತ್ತ ಇವ್ರು ನಮ್ಮ ಭಾಗದವ್ರದವ್ರು ನಮಗ್ ಸ್ವತಃ ಐತಿ. ಮತ್ ಮಂತ್ರಿಯವ್ರು ಯಾಕಾಗಿರಿ ದಬಾಶ್ಯ ಒಂದು 100-200 ರೂಪಾಯಿ ಬಿಡುಗಡೆ ಮಾಡಿಸ್ಬಿಟ್ರೆ ಕಾರ್ಖಾನೆಯವ್ರು ಒದ್ದಾಡ್ತಾರೆ. ಎಟ್ಟು ಗುದ್ದಾಡೋದ್ರಿ ನಾವು ಬೇರೆ ನೋಡ್ರಿ, ನಾವು ಕಬ್ಬು ಕಡಿಬೇಕಾಗಿದ್ವಿ, ಬೇರೆ ಬೆಳೆ ಮಾಡ್ಬೇಕಂದ್ರೆ ದಬಾಶ್ಯ. ಇವತ್ತ ಅವರು ಕೂಡ ಸರ್ಕಾರದಿಂದ 50 ರೂಪಾಯಿ ತಂದ್ರೆ ನಂಗೆ ಮಂತ್ರಿಯವರು 50 ಇಲ್ರಿ, ಇನ್ಯ 1 ರೂಪಾಯಿ ಕೂಡ ಕಡಿಮೆ ಆದ್ರೆ ನಾವು ಚಳವಳಿ ಹಿಂಗ್ ತಕ್ಕೋದಿಲ್ಲ. ನಮ್ ಗುರುಗಳ ಆದೇಶ ಆಗೈತಿ. ಇದು ಹುಲಿ ಒಮ್ಮೆ ಹೊಡಿತಪ್ಪ ಅಂದ್ರ ಅದು ಹೊಳ್ಳಿ ವಾಪಸ್ ಬರಕ್ ಸಾಧ್ಯ ಇಲ್ಲ. ಅದ 300 ಆಗಬೇಕನ್ನಂದ್ರೆ ಅವರು ಕೂಡ ಸರ್ಕಾರದಿಂದ ಒಂದು 100 ರೂಪಾಯಿ ಘೋಷಣೆ ಮಾಡ್ತಕ್ಕಂಥ ಸಂದರ್ಭ ಇವತ್ತ ಈ ಪರಿಸ್ಥಿತಿ. ಈ ಗುರ್ಲಾಪುರ ಐತಿಹಾಸಿಕ ಚಳವಳಿಯಿಂದ ಮತ್ತೆಲ್ಲ ನನ್ನ ಮೀಡಿಯಾ ದೇವರುಗಳೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರದಿಂದ 100 ರೂಪಾಯಿ ಕೊಡ್ತಕ್ಕಂಥ ವಿಚಾರಕ್ಕೆ ಬಂದಿರತಕ್ಕಂಥದ್ದು ಗುರ್ಲಾಪುರ ವೇದಿಕೆಯಿಂದ. ಇದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಕಷ್ಟ ಅಲ್ಲ, ಇಡೀ ಕರ್ನಾಟಕದ ಕಬ್ಬು ಬೆಳೆಗಾರರಿಗೆ ಒಂದು 100 ರೂಪಾಯಿ ಒಂದು ಟನ್ನಿಗೆ. ನೆನಪಿಟ್ಕೋರಿ, ಕರ್ನಾಟಕದ ರೈತರಿಗೆ ಒಂದೊಂದು ಟನ್ನಿಗೆ ಒಂದು 100 ರೂಪಾಯಿ. ಇದೇನು ಬಾಳ ಅಂತೇಳಿ ಅಲ್ಲ. ಇವತ್ತಿನ ಸಂದರ್ಭ ನಾವು ಕಾರ್ಖಾನೆಗಳನ್ನ ಬಂದಿಟ್ಕೊಂಡು ಹೋರಾಟ ಮಾಡತ್ತು. ಮತ್ತೆ ನಾವು ಅಧಿವೇಶನದಾಗ ಜಾಸ್ತಿ ಕೇಳೋದೈತೆ ಹೋರಾಟ ಮಾಡೋಣ್ರಿ, ಹೌದಿಲ್ಲ? ಆ ಸಂದರ್ಭದಾಗ ಆಯ್ತು ಆ ಹೋರಾಟ. ಕರೆಂಟ್ ಕೇಳ್ಬೇಕಾಗೈತಿ. ಕರೆಂಟ್ ಈಗ 7 ತಾಸು ಸಾಲು ಆತ್. ರಾತ್ರಿ ಹಗಲಿ ನಮಗೆ ನೀರು ಹಾಸಕ ನಾವು ಹಗಲಿ ನೀರು ಹಾಸ್ಬೇಕಾಗಿತ್ತು. ರಾತ್ರಿ ನಾವ್ ಯಾಕೆ ನೀರು ಹಾಸೋದು? ಯಾಕಂದ್ರ ರಾತ್ರಿ ನೀರು ಹಸಕ್ ಆಗವತ್ರಿ ಅಜ್ಜರ. ಹಗಲಿ ನಾವು 12 ತಾಸು ನೀರು ಹಾಸಿ ಆರಾಮ್ ಮಕ್ಕೋಬೇಕು ಮಾಡ್ರು. ಇವ್ರಿಗೆ ಪುಕ್ಕಟ ಅನ್ನ ಹಾಕೋದು ಮತ್ತ ನಾವು ಯಾಕೆ ಸಾಯಿದ್ರಿ? ಅದಕ್ಕ ಹಗಲಿ 12 ತಾಸು ಕೂಡ ಕರೆಂಟ್ ಅನ್ನ ಕೊಡಬೇಕನ್ನುವಂತ ಹೋರಾಟ ಅಧಿವೇಶನದ ಸಂದರ್ಭವಾಗಿ ಮಾಡೋಣ್ರಿ. ಈಗ ಇವೆಲ್ಲ ವಿಚಾರಗಳಾಗ್ಯಾವ ಶಿವಾನಂದ್ ಸರ್. ಈಗ ಇದೆಲ್ಲ ಆಗೈತಿ, ಮಂದಿ ತಲೆಯಾಗ ಏನಾಗೈತಿ, ಇಷ್ಟೆಲ್ಲ 300 ರೂಪಾಯಿ ಗುದ್ದಾಡಿ ತಗೊಂಡು ಇನ್ನು ಪಕ್ಕ ಇವ್ರ ಕಾಟದಾಗ ಹೊಡೆದು ಇದನ್ನ ಲಾಭ ತಕ್ಕೋತಾರ ಅಂತ. ಅದಕ್ಕಾಗಿ ತಾವ ಮುಖ್ಯಮಂತ್ರಿ ಅವ್ರ ಕಡೆ ಒಂದು 2 ಗಂಟೆ ತಡ್ರಿ. ಮುಖ್ಯಮಂತ್ರಿ ಅವ್ರ ಕಡೆ ಇವತ್ತೊಂದು ನಿಯೋಗ ಒಯ್ಯುವಂತದನ್ನ ಮಾಡ್ಬೇಕಾಗೈತಿ. ಏಕಕ್ಕ ಇರ್ಲಿಗಪ್ಪ, ಇರ್ಲಿ, ವಿಷಯ ಅದಿಲ್ಲ, ಹಂಗ ಮಾತಾಡಂಗಿಲ್ಲ, ಹಂಗಿರಂಗಿಲ್ಲ, ಇರ್ಲಿ, ನಡೆದಿಲ್ಲ, ಹಂಗ ನಡೆಯಂಗಿಲ್ಲ, ಇರ್ಲಿ. ಈಗ ಕೇಳ್ರಿ ಕಾಟದ್ದು ಸಾಹೇಬ್ರ, ಈಗ ಕೇಳ್ರಿ. ಕೂಡ್ರು ಅಂತಂದ್ರೆ ಹಿಂಗ್ಯಾಕ್ ಮಾಡಕತ್ತಿ? ವಯಸ್ಸೇನಾಗ್ಯದ? ಕೂಡ್ರು ಸರ. ನೀನ್ ಅಂಗಿ ಕಾಲ ಡ್ಯಾನ್ಸ್ ಮಾಡಿಲ್ಲ ನೋಡ್ರಿ. ಹೋರಾಟಕ್ಕೆ ಈಗ ಡಿಜಿಟಲ್ ಸರ ಒಬ್ರು ಮಾತಾಡಕ ಹಂಗ ಮಾಡ್ಬಾರ್ದು. ಡಿಜಿಟಲ್ ಕಾಟ ಸರ, ಡಿಜಿಟಲ್ ಕಾಟದಿಂದ ಅದಕ್ಕೊಂದು ಇಂಡಿಕೇಟರ್ ಅಂತ ಬರ್ತೈತಿ. ಇಂಡಿಕೇಟರ್ಗೆ ಅವ್ರು 4-6 ಪಿನ್ಗಳು ಇಟ್ಟಿರ್ತಾರ. ಈಗ ಇವ್ರಿಗೆ ಸಾಹೇಬ್ರಿಗೆ ಹೇಳಿಲ್ರಿ, HK ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ರಿ ಇಲ್ಲ, ಹಂಗಲ್ರಿ ಸರ. ಅವ್ರು ಅಲ್ಲೂ ಮೋಸ ಮಾಡ್ತಿರ್ತಾರೋ, ಅದನ್ನ ಸೀಸ್ ಮಾಡಿಸ್ಬೇಕಂತೇಳಿ ಸಾಹೇಬ್ರಿಗೆ ಹೇಳತ್ತು. ಡೈರೆಕ್ಟ್ ಇಂಡಿಕೇಟರ್ ಡಿಸ್ಪ್ಲೇ ಹೋಗ್ಲಿ, ಇಲ್ಲ ಅಂದ್ರೆ ಕಂಪ್ಯೂಟರ್ ಆಯ್ತು ಸರಿ ಹೇಳ್ರಿ ಆತು. ಮತ್ತ ರಿಕವರಿ ಒಳಗೂ ಮೋಸ ಆಗತ್ತೈತಿ. ತೂಕ, ರಿಕವರಿ ಮತ್ತು ಕಬ್ಬಿನ ಬಿಲ್ ರೀ ಇಷ್ಟೆಲ್ಲ ಮಾಡಿದ್ವು. ಇನ್ನು 14 ದಿವಸನಾಗ ಇವ್ರು ಬಿಲ್ ಕೊಡ್ತಾರಿಲ್ಲೋ ಅನ್ನೋ ಅಂತದ್ದು ಕೂಡ ಅವಾಗ ನಾವು ಹೋರಾಟ ಮಾಡಕ್ ಹಚ್ಬೇಡ್ರಿ.
ಇಲ್ರಿ 14 ದಿವಸನಾಗ ಅವ್ರ ಮಣಿದೇವ್ರು ಕೊಡ್ಬೇಕ್ರಿ. ಅವ್ರ ಏನಾರ ಮಾಡಿ ನಮಗ್ ಸಂಬಂಧ ಇಲ್ಲ. ಹಾ, ಕಾನೂನು ಐತಿ. ಇನ್ನು ಮುಂದೆ ಸರ ನೀವು ಸಚಿವರದಿಲ್ರಿ, ಇನ್ನು ಮುಂದೆ ನೀವು 14 ದಿವಸನಾಗ ಕೊಡ್ಸಿದ್ರ 15% ಇಂಟ್ರೆಸ್ಟ್ ಹಾಕಿ ಕೊಡ್ಸ್ತಕ್ಕಂಥದ್ದು ಕಾನೂನು ಐತಿ. ನೀವು ಕೊಡಿಸುವಂತ ಕೆಲಸ ಮಾಡ್ಬೇಕು. ನಾವು ಎದಕ್ಕೆ ಹೇಳ್ತೇವ್ರಿಗೆ, ನಾವು ಬ್ಯಾಂಕ್ನಾಗ ಇಲ್ಲ ಇಲ್ಲಿ ಸಾಲ ತಕೊಂಡಿರ್ತೀರಿ, ಸವಾರದ ಬ್ಯಾಂಕ್ನಾಗ ಅಲ್ಲಿ ಇಲ್ಲಿ ಅವ್ರು ಬಡ್ಡಿ ಕಟ್ಟಿದ್ರೆ ಬಿಡ್ತಾರ್ರಿ ಸರ್. ನಮ್ಮ ಏನೋ ತಮ್ಮ ಪುಕ್ಕಟ ಗಂಟದಾವ ತರೋ, ನಮ್ದೇನು ಪುಕ್ಕಟ ಇದ್ರಿ ಕಬ್ಬ. ಅವರು ಬಡ್ಡಿ ಕೊಡಬೇಕಾದ್ರೆ ಏನ್ ಬಿಡೇ ಇಲ್ಲ. ನೀವು 15 ದಿವಸನಾಗ ಕೊಡ್ಸ್ಲಿಕ್ಕೆ ಸರ್ಕಾರ ಜವಾಬ್ದಾರಿ ಇರ್ಬೇಕು. ನಾವು ಮಾತ್ರ ನಿಮ್ ಜೊತೆ ಇದ್ರಿ. ಯಾವ ಕಾರ್ಖಾನೆ ಕೊಡುದಿಲ್ಲ. ನಾವು ಒಂದು 1000 ಮಂದಿ ರೆಡಿ ಆಗತ್ತಾರ. ಎಲ್ಲಿ ಹೋಗವ್ರನ್ನ ತೂಕನು ಚೆಕ್ ಮಾಡವ್ರ, ರಿಕವರಿ ನಾವು ಚೆಕ್ ಮಾಡವ್ರ. ನಮ್ದೊಂದು ಕಣ್ಣು ಇರೋದ್ರ ಯಾಕಂದ್ರೆ ಕಬ್ಬು ನಮ್ಮದೈತೆ. ಅದಕ್ಕಾಗಿ ನಾವು ಕೂಡ ಅದಕ್ಕೆ ಗಟ್ಟಿಯಾಗಿದ್ದೀವಿ. ಇದೇ ರೀತಿ ಇವತ್ತು ಬೆಳಗಾವಿ ಜಿಲ್ಲೆ ಒಳಗ ಯಾವ ರೀತಿ ಇವತ್ತ ನಮಗೆ 300 ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯತೆ, ಬಾಗಲಕೋಟೆ, ಬಿಜಾಪುರ, ನಮ್ಮ ಹಳ್ಯಾಳ ಇವತ್ತೆಲ್ಲಾ ಭಾಗದಾಗ ಕೂಡ ಆ ರೈತರಿಗೂ ಅವ್ರು ನಮ್ಮವರು ಅವರೆಲ್ಲ ಹೋರಾಟಕ್ಕ ಬೆಳಗಾವಿ ಬಾಗಲಕೋಟೆ ಜನ ಕೂಡ, ಬಿಜಾಪುರ, ಯಾದಗಿರಿ, ಗುಲ್ಬರ್ಗ ಅಲ್ಲಿಂದ್ರೆ ಎಲ್ಲ ಕೂಡ ಇವತ್ತು ಜನ ಈ 100 ರೂಪಾಯಿ ಏನೈತಿ ಇಡೀ ರಾಜ್ಯಕ್ಕೆ ಅನ್ವಯ ಯಾಕತ್ತಿದ್ದು ವ್ಯವಹಾರ ಬೇರೆ. ಕಾರ್ಖಾನೆಯವ್ರ ಕಡೆ ನೀವು ಹಣ ಕಳಿಸ್ಕೊಡ್ತಕ್ಕಂಥದ ಈ ಚಟುವಟಿಕೆಯನ್ನ ಇಡೀ ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕ ಈ ಕಾರ್ಖಾನೆ ಸುತ್ತು. ಈಗಾಗಲೇ ಮಂಡ್ಯದವರವರು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ಯಾರ. ಸರ್ಕಾರದಿಂದ ಅವ್ರು 100 ರೂಪಾಯಿ ಹೋಗ್ತಕ್ಕಂಥದ್ದು ಅವ್ರಿಗೂ ಹೋಗ್ತದೆ, ಅದೆಲ್ಲ ತೊಂದರೆ ಇಲ್ಲ. ದಯವಿಟ್ಟು ಈಗಾಗಲೇ ಯಾಕಂದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ ಒಳಗಲ್ಲಿ ಚಳವಳಿ ನಮ್ಮವ್ರು ಪ್ರಾರಂಭ ಮಾಡ್ಯಾರ. ಅದನ್ನು ಕೂಡ ದಯವಿಟ್ಟು ತಾವು ಸಹಕರಿಸ್ರಿ. ಇದು ಕಬ್ಬು ಬೆಳೆಗಾರರ ಬದುಕ ಬೀದಿ ಒಳಗೆ ಕೂತು ಕಾರ್ಖಾನೆಯವ್ರಿಗೂ ಕೂಡ ದಯವಿಟ್ಟು ನಾವ್ ಏನೇನೋ ಮಾತಾಡಿದ್ವು, ಕಾರ್ಖಾನೆಯವ್ರಿಗೆ ಏನೇನೋ ಬೇಕು. ದಯವಿಟ್ಟು ನೀವ್ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರು ಮಾಡ್ಕೋಬೇಡ್ರಿ ಅಂದ್ರೆ ಮತ್ತೆ ಇನ್ನೊಂದು 100 ಎಕ್ಸ್ಟ್ರಾ ಕೊಟ್ಟಾಗುವತ್ತ ಕಾರ್ಖಾನೆ ಚಾಲೂ ಮಾಡ್ರಿ, ನಮ್ದೇನು ತೊಂದರೆ ಇಲ್ಲ. ಆದ್ರೂ ಏನೈತಿ ಇವತ್ತ ನಾ ಯಾಕೆ ಇಲ್ಲಿ ನಿಮ್ಮನ್ನ ಕರೆಸ್ಬೇಕಾತಂದ್ರ ಸರ್ಕಾರ ಗುರ್ಲಾಪುರದಾಗ ಬಿಲ್ ಫಿಕ್ಸ್ ಆಗೈತಿ. 200 ಬಿಲ್ ಫಿಕ್ಸ್ ಆಗೈತಿ ಗುರ್ಲಾಪುರದಾಗ. ಇನ್ನೂ ಒಂದು 100 ರೂಪಾಯಿ ಜಾಸ್ತಿ ಎಲ್ಲಿ ಆಗೈತಿ, ಅದು ಗುರ್ಲಾಪುರದಾಗ ಆಗ್ಬೇಕು. ಮತ್ ನಮ್ಮ ಶಶಿಕಾಂತ್ ಗುರುಜಿ, ಮುರುಘರಾಜೇಂದ್ರ ಗುರುಗಳ ನೇತೃತ್ವದಾಗ ಅದು ಅಧಿಕೃತ ನಮಗೊಂದು ತಾವು ಡಾಕ್ಯುಮೆಂಟ್ಸ್ ಕೊಟ್ಟ ಹೋಗ್ಬೇಕು, ನೀವು ಇಲ್ಲೇ ಬರ್ಬೇಕಂತೇಳಿ ನಾನು ನಿನ್ನ ಕೂಡ ಜಿಲ್ಲಾಧಿಕಾರಿ SP ಸಾಹೇಬ್ರು ಒತ್ತಾಯ ಮಾಡಿದ ತಕ್ಷಣ ಆಯ್ತು ತಮ್ಮ ಇಷ್ಟೆಲ್ಲ ಗುದ್ದಾಡಿದಿ, ಮತ್ತೆ ಇನ್ನು ಅದಂಟೆ ಬಿಡು ಮಗ ಅಲ್ಲೇನ ಹೆಂಗಿರು ಕರ್ಸು ಅಂತೇಳಿ ಅವರು ಕೂಡ ಇವತ್ತು ಕರೆಸ್ಯಾರು. ದಯವಿಟ್ಟು ತಾವ ಆಯ್ತಾಯ್ತು ಸರ್, ಅವ್ರ ಕಾರ್ಖಾನೆ ಅವ್ರಿಗೂ ಕೂಡ ನಾವಿಷ್ಟು ಕಬ್ಬಿನ ಬಿಲ್ ಕೊಡ್ತು ಅಂತ ಬೋರ್ಡ್ ಹಚ್ತಕ್ಕಂಥದ್ದು ಮಾಡ್ರಿ. ಈಗಾಗಲೇ ಇವತ್ತ ನಮ್ಮಲ್ಲಿ 13 ರಿಕವರಿ ಬಂದಿರತಕ್ಕಂಥವ್ರದಾರ. ಎಲ್ಲಿ ಬೈಲೊಂಗಲ್ ಕಾರ್ಖಾನೆ ಅದು, ಅಂಥವ್ರಿಗೆ ಆ ರಿಕವರಿ ಆಧಾರ ಮೇಲೆ ಇದಕ್ಕಿಂತ ಮೀರಿ ಜಾಸ್ತಿ ಬೆಲೆ ಕೊಡ್ಬೇಕಾಗೈತಿ. ಅವ್ರು ಕೊಡ್ಲೇಬೇಕು, ಅವ್ರು ಮಣಿದೇವ್ರು ಕೊಡ್ಬೇಕು, ಅದೇನು ಬಿಟ್ಟದ್ದಲ್ಲ. ಬೆಂಗಳೂರ ಸಭೆಯನ್ನು ಸರ್, ಒಬ್ಬ ಮುಖ್ಯಮಂತ್ರಿ ಸಭೆಯನ್ನ ಸುಮಾರು 1-2 ಗಂಟೆ ಈ ಭಾಗದ ಹಲವಾರು 10-20 ಮುಖಂಡರ ಜೊತೆ ಕರ್ಕೊಂಡು ಹೋಗಿ ಶುಗರ್ ಕಮಿಷನರ್, ಯಾಕಂದ್ರೆ ನಿಮ್ಗೆ ತಾಕತ್ ಮಾಡಕ್ರಿ. ಅದೇನಾಗೈತ್ರಿ, ನಿಮ್ಗ 5 ಮಂದಿ ಇಟ್ಕೊಂಡು ಅಲ್ಲಿ ಅಡ್ಡಾಡೋದು ಬೇಡ ಅನ್ನತ್ರು ಇಲಾಖೆಗೆ. 50 ಮಂದಿ ಇಟ್ಕೊಂಡು ಅಡ್ಡಾಡ್ರಿ ಅಂದ್ರ ತಮ್ಮ ಇಲ್ಲಿ ಹೋಗುವ ಕಾರ್ಖಾನೆ ಚೆಕ್ ಮಾಡೋ, ಅದೇನಾಗೈತೆ ಅನ್ನಕ್ ಬರುತ್ತೆ. 5 ಮಂದಿ ಕಾಕಪತ್ರ ಮಾಡಕ್ಕ ಸರಿ ಆಗುವ ಜನ್ಮ 10-15 ವರ್ಷ ನಾವು ಗುದ್ದಾಡತ್ತು. ಅದಕ್ಕಾಗಿ ದಯವಿಟ್ಟು ತಾವ ಇನ್ನ ಹಲವಾರು ವಿಚಾರಗಳು ಕೂಡ ಅದಾವು, ಅದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಆಗ್ತತಿ. ಈಗ ಸರ್ಕಾರದಿಂದ ಅವರ ಏನನ್ನ ಇವತ್ತು ನಮಗ ವಿಚಾರಗಳಂತಂದ್ರ ಅನ್ನುವಂಥದ್ದು ಅಧಿಕೃತವಾಗಿ ನಂಗ ಬಾಯಲ್ಲಿ ಹೇಳ್ಬಿಟ್ಟೆ 100 ರೂಪಾಯಿ ಅಂತೇಳಿ. ಅದೇನಾಯ್ತು ನೋಡ್ಬೇಕಲ್ಲ. ಕಬ್ ಹೌದೌದು ಸರ್. ಇನ್ನೊಂದ್ರಿ 114 ರೂಪಾಯಿ ಸರ್, 114 ರೂಪಾಯಿ ರೀ ಕಟಾವುದ್ರಿ. ಕಟಾವು ಮಾಡ್ತಕ್ಕಂಥದ ಅದು 4 ಕಾರ್ಖಾನೆ 2-3 ಕಾರ್ಖಾನೆ ಅಷ್ಟೇ ಕೊಟ್ಟವ್ರಿ. ಇವತ್ತು ನಮ್ಮ ಸತೀಶ್ ಶುಗರ್ ಕೊಟ್ಟಿಲ್ರಿ, ಹಲವಾರು ಬೇರೆ ಬೇರೆ ಶಿವಶಕ್ತಿ ಕೆಲವು ಕಾರ್ಖಾನೆಗಳು ಕೊಟ್ಟಿಲ್ಲ. ಅದಕ್ಕಾಗಿ ಒಂದೊಂದು ಫ್ಯಾಕ್ಟರಿ ಕ್ಲಿಯರ್ ಮಾಡಿಲ್ರಿ ಸರ್. ಅದು 114 ರೂಪಾಯಿ ಕೂಡ ಸ್ಟ್ರಿಕ್ಟ್ ಆಗಿ ಕೊಡಿಸ್ತಕ್ಕಂಥದ್ದು ಆಗ್ಬೇಕು. ಒಬ್ರು ಕೊಟ್ಟರು ಒಂದು ಕಾರ್ಖಾನೆ ಕೊಡ್ಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗ್ತದ್ರಿ, ಅವ್ರಿಗೆ ತೊಂದರೆ ಆಗ್ತೈತಿ. ಅದಕ್ಕ ಈ ಎಲ್ಲಾ ವಿಚಾರಗಳನ್ನ ಕುರಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೋ. ದಯವಿಟ್ಟು ಒಂದ ವಿನಂತಿ, ತಾವ್ಯಾರು ಗೌರ್ಮೆಂಟ್ ಕೊಟ್ಟಾರು ಡೈರೆಕ್ಟ್ 100 ರೂಪಾಯಿ, ಅದು ಸಂಬಂಧ ಇಲ್ರಿ. 100 ರೂಪಾಯಿ ಗೌರ್ಮೆಂಟ್ ಕೊಡೋದು ಅಂದ್ರೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸರ್ ಅವ್ರ 150 ರೂಪಾಯಿ ಕೊಡ್ಬೇಕಂತ ಹೇಳಿದ್ರು, ಅದು ಇಲ್ಲಿವರೆಗೆ ಕೊಟ್ಟಿಲ್ಲ. ಅದು ಕೂಡ ರೈತರದ ಒತ್ತಾಯ ಐತೆ ಅನ್ನುವಂಥದ. ಅದಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಆಗೈತಿ. ಶಾಂತಿ ಇರ್ರಿ ನೋಡ್ರಿ, ಸಾಹೇಬರು ಮಾತಾಡ್ತಾಗ ಶಾಂತಿ ಇರ್ಬೇಕ.
ಈಗ ಒಳ್ಳೆ ಸಂದೇಶ ಕೊಡುತ್ತನ್ಯಾಗ ಕನ್ಫ್ಯೂಸ್ ಆಗಿ ಆ ಹೂ ಅಂದ ಇಲ್ಲ. ದಯವಿಟ್ಟು ನೋಡು, ಹೋಗುದ್ನ್ಯಾಗ ಮನುಷ್ಯ ಗಾಡಿದು ಈಗ ಬಂದಾರ, ಅವ್ರು ಚಲೋ ಸಂದೇಶ ತಂದಾರ. ಅವ್ರ ಅಜ್ಜಾರದಾರ, ನಮ್ ಶಶಿಕಾಂತ್ ಗುರುಗಳು ಅದಾರ. ಇವತ್ತು ಅವ್ರ ನೇತೃತ್ವ ಹೋರಾಟ ಈ ದೇವ್ರು ನಡೆದೈತಪ್ಪ ಅಂದ್ರ ಅವ್ರ ಗೌರವಯುತವಾಗಿ ಇವತ್ತೇನ್ ಸಂದೇಶ ಅದನ್ನು ಕೇಳಿ ನಾವು ಶಾಂತ ರೀತಿಯಿಂದ ತಾವೆಲ್ಲರೂ ಕೂಡ ಏ ಅಣ್ಣ ಯಾಕಪ್ಪ ಇರ್ಲಿ, ಅವ್ರು ಮೀಡಿಯಾದವ್ರು ಬೇಕಪ್ಪ, ಇರ್ಲಿ ಒತ್ತಿರ್ಲಿ, ಇರ್ಲಿ ಒತ್ಲಿ. ಅವ್ರು ಮುಂದೆ ಬಿಡ್ರಿ, ಮೀಡಿಯಾದವ್ರು ಮುಂದೆ ಬರ್ರಿ, ನೀವು ಹಿಂದೆ ಹೋಗ್ರಿ. ಅವ್ರು ಯಾರು ಸರ್ಕಾರ ಮಾಡ್ರಿ, ಇರ್ಲಣ್ಣ ನೀನ ಹಿಂದೆ ಹೋಗುವ. ಮೀಡಿಯಾದವ್ರು ಮುಂದೆ ಬರ್ರಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಆಯ್ತು, ಈಗ ಸಾಹೇಬರು ಮಾತಾಡ್ತಾರು. ಈಗ ಸಚಿವರು ಶಿವಾನಂದ ಪಾಟೀಲ್ ಸರ್ ನೀವೆಲ್ಲ ಉದ್ದೇಶಿಸಿ ಮಾತಾಡ್ತಾರೋ, ದಯವಿಟ್ಟು ಕೇಳ್ರಿ. ಏನ ಕಿವಿ ಅಪ್ಪ, ಏನ್ ಮಾಡಕ್ ಬರೋದಿಲ್ಲ, ಬಿಸಿಲು ಬಾಳ ಕಿವಿ ಅಪ್ಪ ಇರ್ಲಣ್ಣ. ಸರ್ FRP ಬದಲ ಅದು ದಿಲ್ಲಿಗೆ ನಿಯೋಗನ್ನ ನಾವು ಮೊನ್ನೆ ಅವರ ರಾಘವೇಂದ್ರ ಸಾಹೇಬರು ಕೂಡ ಅವ್ರಿಗೆ ಹೇಳಿದ್ರು, ವಿಜೇಂದ್ರ ಅವರು ನೀವೊಂದು ನಿಯೋಗ MP ಅವ್ರನ್ನ ಕರ್ಕೊಂಡು ಎಲ್ಲ ಮುಖಂಡರು ಕರ್ಕೊಂಡು ನರೇಂದ್ರ ಮೋದಿ ಅವರು ಭೇಟಿ ಮಾಡಿಸ್ಲಿ, ಅದು ಒಳ್ಳೆ 9.5 ಆಗಲಿ ಅಂತೇಳಿ ಅದು ಕೂಡ ಒಂದು ತಮ್ಮದು ರಾಜ್ಯ ಸರ್ಕಾರದ ಒಂದು ನಿಯೋಗ ಒಯ್ಯುವಂತದ್ರ ಜೊತೆ ರೈತರನ್ನ ಒಳಗೊಂಡ ಕರ್ಕೊಂಡು ಹೋಗುವಂತದ್ದು ಆಗ್ಬೇಕು ಅನ್ನೋಂತ ವಿಚಾರ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರನ್ನ ಎಲ್ಲಾರು ಲೈಕ್ ಮಾಡ್ರಿ ಅಣ್ಣಗಳ್ರಿ. ನೆನೆದು ಇವತ್ತಿನ ಕಳೆದ